ಸದ್ಯಕ್ಕೆ ಅದು ಕೈಯ ಭಾಗ ಅಂಥೇಳಿ ಈಗ ಬರ್ತಾ ಇರುವಂಥ ಮಾಹಿತಿ. ಆದರೆ ನಿರ್ದಿಷ್ಟವಾಗಿ ಅದು ದೇಹದ ಯಾವ ಮೂಳೆದ್ದು ಅನ್ನೋದು ಇನ್ನೂ ಕೂಡ ಖಚಿತವಾಗಿಲ್ಲ. ಈ ಬಗ್ಗೆ SITಯ ಪ್ರಮುಖರು ಹೇಳ್ತಾ ಇರುವಂಥದ್ದು ಮಾನವನ ಮೂಳೆಯ ಒಂದು ಅಂಶ ನಮಗೆ ಸಿಗ್ತಾ ಇದೆ ಅಂಥೇಳಿ. ಈ ನಿಟ್ಟಿನಲ್ಲಿ ಅಲ್ಲಿ ಅಧಿಕಾರಿಗಳು ಈಗ ಅದರ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. SIT ಅಧಿಕಾರಿಗಳು ಮಾಧ್ಯಮಗಳಿಗೆ ಹೇಳಿರುವಂಥದ್ದು ಅದೊಂದು ಮಾನವನ ಮೂಳೆ, ಅಂದರೆ ಒಂದು ನಾರ್ಮಲ್ ಮಾನವನ ಬಾಡಿಯ ಒಂದು ಪಾರ್ಟ್ ಸಿಕ್ಕಿದೆ ಅಂಥೇಳಿ. ನಿರ್ದಿಷ್ಟವಾಗಿ ಅದು ಯಾವ ಭಾಗದ್ದು ಅಂಥೇಳಿ ನಿಖರವಾಗಿ ನಮಗೆ ಈ ಕ್ಷಣಕ್ಕೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಆದರೆ ಕೈಯ ಅಂಶಗಳು ಅನ್ನೋದು ಗೊತ್ತಾಗುತ್ತೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದರೆ ಇದೇ ಪ್ರೊಸೀಜರ್ ನಿನ್ನೆ ಆಗುತ್ತೆ ಅಂಥೇಳಿ ನಾವು ಭಾವಿಸಿದ್ವಿ. ನೇರವಾಗಿ ಮಾಧ್ಯಮಗಳಿಗೆ ಈ ದೃಶ್ಯ ಲಭ್ಯವಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಡೇರೆಗಳನ್ನು ಹಾಕ್ತಾ ಇದ್ದಾರೆ, ಅಲ್ಲಿ ಟೆಂಟನ್ನು ಅಳವಡಿಸ್ತಿದ್ದಾರೆ. ಯಾಕೆಂದರೆ ಮುಂದೆ ತನಿಖೆಯ ಉದ್ದೇಶದಿಂದ ಅವರಿಗೆ ಲೂಫೋಲ್ಸ್ಗಳು ಆಗ್ಬೋದು. ಮಾಧ್ಯಮಗಳನ್ನು ಕಣ್ಣು ತಪ್ಪಿಸಿ, ಅಂದರೆ ಮಾಧ್ಯಮಗಳ ಕ್ಯಾಮರಾಗಳಿಗೆ ನೇರ ದೃಶ್ಯಗಳು ಕಾಣಬಾರ್ದು ಎನ್ನೋ ದೃಷ್ಟಿಯಿಂದ ಅಲ್ಲಿ ಟೆಂಟನ್ನು ಹಾಕ್ತಾ ಇದ್ದಾರೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದರೆ ಅಲ್ಲಿ ಹಸಿರು ಬಣ್ಣದ ಟೆಂಟನ್ನು ಅಳವಡಿಸ್ತಾ ಇದ್ದಾರೆ. ಯಾಕೆಂದರೆ ಇಲ್ಲಿ ತನಕ ಎಲ್ಲವೂ ಕೂಡ ನೇರ ದೃಶ್ಯಾವಳಿಗಳಲ್ಲಿ ರಾಜ್ಯದ ಜನ ನೋಡ್ತಾ ಇದ್ರು. ಆದರೆ ಇದು ತನಿಖೆ ಆ್ಯಂಗಲಲ್ಲಿ ಬಹಳಷ್ಟು ವಿಮರ್ಶೆಗಳು ಇರ್ಬೋದು, ಸಾಕಷ್ಟು ಜನ ಸಾಕಷ್ಟು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ಬೋದು. ಅದೇ ಕಾರಣಕ್ಕಾಗಿ ನೇರ ದೃಶ್ಯಗಳು ಮಾಧ್ಯಮಗಳಿಗೆ ಕಾಣಿಸಬಾರ್ದು, ಮಾಧ್ಯಮಗಳ ಕಣ್ಣಿಗೆ ಕಾಣಿಸಬಾರ್ದು ಎಂಬ ರೀತಿಯಲ್ಲಿ ಇಲ್ಲಿ ಟೆಂಟ್ಗಳನ್ನು ಹಾಕ್ತಾ ಇದ್ದಾರೆ. ಇಲ್ಲಿ ಉತ್ಖನನ ಪ್ರಕ್ರಿಯೆ ಆಗೋದೇ ಸಹಜವಾಗಿ ಈ ಥರ. ಯಾಕೆಂದರೆ ಇದು ಬೇರೆ ತನಿಖೆಯ ಹಾದಿ ತಪ್ಪಿಸುವಂಥ ಕೆಲಸ ಖಂಡಿತವಾಗಿಯೂ ಅಲ್ಲ. ತನಿಖೆ ನಡೆಯೋದೇ ಈ ಥರ. ಯಾವುದೇ ಒಂದು ಸಮಾಧಿಯನ್ನು ಅಗಿಯುವಂಥ ಸಂದರ್ಭದಲ್ಲಿ ಅಲ್ಲಿ ಸೀಮಿತವಾದಂಥ ಅಧಿಕಾರಿಗಳ ವರ್ಗ ಮಾತ್ರ ಇರಬೇಕು, ಹೊರತಾಗಿ ಅಲ್ಲಿ ಜನಸಾಮಾನ್ಯ ಆಗಿರ್ಬೋದು, ಮಾಧ್ಯಮದ ಪ್ರತಿನಿಧಿಗಳಿಗೆ ಯಾವುದೇ ಕಾರಣಕ್ಕೂ ಎಂಟ್ರಿ ಇಲ್ಲ. ಅಧಿಕಾರಿಗಳು ಯಾರು ಬರ್ತಾರೆ ಅದೆಲ್ಲವೂ ಕೂಡ ಸರ್ಕಾರಕ್ಕೆ ಕೋರ್ಟಿಗೆ ಹೋಗಬೇಕಾಗತ್ತೆ. ಕೋರ್ಟ್ನ ನಿಯಮದ ಪ್ರಕಾರವಾಗಿ ಅಲ್ಲಿ ಎಲ್ಲ ಪ್ರಕ್ರಿಯೆಗಳು ಕೂಡ ಆಗಬೇಕಾಗತ್ತೆ. ಆದರೆ ಈ ದೃಶ್ಯಗಳು ಮಧ್ಯಾಹ್ನ ತನಕದ ಈ ದೃಶ್ಯಗಳು ಕ್ಯಾಮರಾ ಕಣ್ಣಿಗೆ ನೇರವಾಗಿ ಸೆರೆ ಸಿಕ್ಕ ಹಿನ್ನೆಲೆಯಲ್ಲಿ ಈಗ ಅಲ್ಲಿ ಟೆಂಟ್ಗಳನ್ನು ಅಳವಡಿಸ್ತಾ ಇದ್ದಾರೆ. ಮುಂದೆ ಒಳಭಾಗದಲ್ಲಿ ಏನೆಲ್ಲ ಪ್ರಕ್ರಿಯೆಗಳು ಆಗುತ್ತೆ ಅದು ಇಲ್ಲಿ ತನಕ ತೋರಿಸಿದಂತೆ ತೋರಿಸೋಕ್ಕೆ ಅಸಾಧ್ಯವಾಗಬಹುದು. ಆದರೆ ಯಾವೆಲ್ಲ ಅಧಿಕಾರಿಗಳು ಬರ್ತಾರೆ, ಏನೆಲ್ಲ ಒಳಭಾಗದಲ್ಲಿ ಚಟುವಟಿಕೆ ಆಗುತ್ತೆ ಅದು ಖಂಡಿತವಾಗ್ಲೂ ಮಾಹಿತಿ ಮಾಧ್ಯಮಗಳಿಗೆ ಸಿಕ್ಕೇ ಸಿಗುತ್ತೆ. ಆದರೆ ನೇರವಾದ ದೃಶ್ಯ ಇನ್ನು ಮುಂದೆ, ಅಂದರೆ ಮುಂದೆ ಆಗುವಂಥ ಪ್ರೊಸೀಜರ್ಗಳು ಸಿಗೋದು ಬಹುತೇಕ ಡೌಟ್ ಅಂತ ಕಾಣಿಸುತ್ತೆ. SIT ಅಧಿಕಾರಿಗಳು ಉತ್ಖನನ ಪ್ರಕ್ರಿಯೆಯಲ್ಲಿ ಯಾವ ರೀತಿಯಾಗಿ ಕ್ರಮವನ್ನು ಮಾಡ್ತಾರೋ ಅದೇ ಕ್ರಮವನ್ನು ಈಗ ಅನುಸರಿಸ್ತಾ ಇರುವಂಥದ್ದು. ಅಲ್ಲಿ ಟೆಂಟ್ಗಳನ್ನು ಡೇರೆಗಳನ್ನು ಹಾಕ್ತಾ ಇರುವಂಥದ್ದು ಒಂದು ರೀತಿಯಾಗಿ ಮಾಧ್ಯಮಗಳ ಕಣ್ಣಿಗೆ ಯಾವುದೇ ರೀತಿಯಾಗಿ ಸ್ಪಷ್ಟವಾಗಿ ಗೋಚರ ಆಗಬಾರ್ದು ಎನ್ನೋ ದೃಷ್ಟಿಯಲ್ಲಿ ಈಗ ಅಲ್ಲಿ ಪರದೆಗಳನ್ನು ಹಾಕ್ತಾ ಇರುವಂಥದ್ದು ನಾವು ನೇರವಾಗಿ ಗಮನಿಸ್ತಾ ಇರ್ಬೋದು. ಯಾಕೆಂದರೆ ಇಲ್ಲಿ ಈ ಸುದ್ದಿ ಹೊರಗೆ ಬಂದ ನಂತರವಾಗಿ ಸಾಕಷ್ಟು ಜನ ಇಲ್ಲಿ ಗಮನಿಸ್ತಾ ಇದ್ದಾರೆ ಮತ್ತು ನದಿಯ ಇಕ್ಕೆಲಗಳಲ್ಲಿ ನಿಂತು ಅಲ್ಲಿ ಆಗ್ತಾ ಇರುವಂಥ ವಿಚಾರಗಳನ್ನು ಕೂಡ ಗಮನಿಸ್ತಾ ಇದ್ದಾರೆ. ಸ್ಪಾಟ್ ನಂಬರ್ 2ನಿಂದ ಸ್ಪಾಟ್ ನಂಬರ್ 5 ತನಕ ಅದೆಲ್ಲವೂ ಕೂಡ ಒಂದು ರೀತಿಯಾಗಿ ಡೀಪ್ ಫಾರೆಸ್ಟಲ್ಲಿ ಆಗ್ತಾ ಇದ್ದಂಥ ಸಂಗತಿ. ಹಾಗಾಗಿ ನೇರವಾಗಿ ಜನರ ಕಣ್ಣಿಗೆ ಕಾಣ್ತಾ ಇರಲಿಲ್ಲ. ದಟ್ಟವಾದ ಅರಣ್ಯ ಇದೆ ಮತ್ತು ಗಿಡ ಗಂಟಿಗಳು ಅದರ ಎಲ್ಲ ಕೆಳಭಾಗದಲ್ಲಿ ಬೆಳೆದಿರುವಂಥದ್ದು. ಹಾಗಾಗಿ ನೇರ ದೃಶ್ಯಗಳು ಜನರಿಗೆ ಕಾಣ್ತಾ ಇರಲಿಲ್ಲ. ಆದರೆ ಸ್ಪಾಟ್ ನಂಬರ್ 6ನ ದೃಶ್ಯ ಅದು ಸೇತುವೆಯ ಕೆಳಭಾಗ, ಅಂದರೆ ಸೇತುವೆಯಿಂದ ಸುಮಾರಷ್ಟು ದೂರ ಇರುವಂಥದ್ದು, ಅದು ನೇರವಾಗಿ ಕಣ್ಣಿಗೆ ಗೋಚರ ಆಗುತ್ತೆ. ಅಲ್ಲಿ ಅಧಿಕಾರಿಗಳು ಹೋಗೋದು ಬರೋದು ಮತ್ತು ಅಲ್ಲಿ FSL ಅಧಿಕಾರಿಗಳು ಏನಾದರೂ ಬಾಕ್ಸನ್ನು ಕೊಂಡೋದ್ರೆ, ಪ್ಲಾಸ್ಟಿಕ್ ವಸ್ತುಗಳನ್ನು ಕೊಂಡೋದ್ರೆ ಹಾರೆ ಪಿಕ್ಕಾಸು ಮೂಲಕವಾಗಿ ಅದನ್ನು ಅಗಿಯುವಂಥ ಪ್ರಕ್ರಿಯೆ ಆದರೆ ಅದು ನೇರವಾಗಿ ಕಾಣ್ತಾ ಇತ್ತು. ಆದರೆ ಇಲ್ಲಿ ಜನ ಕೂಡ ಅದನ್ನು ಬಹಳಷ್ಟು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರು. ನದಿಯ ಈ ಭಾಗದಲ್ಲಿ, ಅಂದರೆ ಎಲ್ಲವೂ ಆಗ್ತಾ ಇರುವಂಥದ್ದು ನಮ್ಮ ಡೆಡ್ ಅಪೋಸಿಟ್ ಆಗ್ತಾ ಇದೆ. ನಾವು ನಿಂತಹ ಜಾಗದಲ್ಲಿ ಸಾಕಷ್ಟು ಜನ ಸಾರ್ವಜನಿಕರು ಇಲ್ಲಿ ಬಂದು ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ರು. ಆದರೆ ಈ ಪ್ರಕ್ರಿಯೆ ನಡೆಯೋದೇ ಹೀಗೆ. ಇಲ್ಲಿ ಡೇರೆ ಹಾಕಿರೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಯಾಕೆಂದರೆ ಇಂಥ ಉತ್ಖನನ ಪ್ರಕ್ರಿಯೆ ನಡೆಯೋದೇ ಹೀಗೆ. ಒಂದು ವ್ಯಕ್ತಿಯ ಸಮಾಧಿಯನ್ನು ಅಗಿಯುವಂಥ ಸಂದರ್ಭದಲ್ಲಿ ಅಲ್ಲಿ ಯಾರೂ ಕೂಡ ಅದನ್ನು ಗಮನಿಸಬಾರ್ದು. ಅದು ತನಿಖೆಗೆ ನಾಳೆ ಬೇರೆ ಏನಾದರೂ ಕಾರಣಕ್ಕಾಗಿ ಲೂಫೋಲ್ಸ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಅತ್ಯಮೂಲ್ಯ ಮಾಹಿತಿಗಳು ಅದು ಲೀಕ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ತನಿಖೆಯ ರೀತಿ ಯಾವ ನಡಿಬೇಕು ಅದೇ ರೀತಿ ಈಗ ತನಿಖೆ ಆಗ್ತಾ ಇರುವಂಥದ್ದು. ಸ್ಪಾಟ್ ನಂಬರ್ 5 ತನಕ ನಿನ್ನೆ ಅದು ಡೀಪ್ ಫಾರೆಸ್ಟಲ್ಲಿ ಆದಂಥ
ಕಾರಣಕ್ಕಾಗಿ ಅಲ್ಲಿ ಜನಸಾಮಾನ್ಯ ಹೋಗೋಕ್ಕೆ ಸಾಧ್ಯವಿರಲಿಲ್ಲ ಮತ್ತು ಹೊರಗೆ ನಿಂತು ನೋಡುವಾಗಲೂ ಕೂಡ ಆ ಅರಣ್ಯ ಭಾಗದ ಒಳಭಾಗದಲ್ಲಿ ಏನೆಲ್ಲ ಪ್ರಕ್ರಿಯೆ ಆಗ್ತಾ ಇದೆ ಅನ್ನೋದು ಯಾರ ಕಣ್ಣಿಗೂ ತೋರ್ತಾ ಇರಲಿಲ್ಲ ಮತ್ತು ಈ ಅರಣ್ಯ ಭಾಗದ ಒಳಭಾಗಕ್ಕೆ ಯಾರೂ ಕೂಡ ಹೋಗೋಕ್ಕೆ ಪ್ರವೇಶ ಕೂಡ ಇರಲಿಲ್ಲ. ಯಾಕೆಂದರೆ ಮೊನ್ನೆ ಆತ ಸ್ಥಳ ಮಹಜರು ಮಾಡಿದಂಥ ನಂತರವಾಗಿ ಸಾಕಷ್ಟು ಜನ ಇಲ್ಲಿ ಬಂದು ನೋಡ್ತಾ ಇದ್ರು, ಅರಣ್ಯದ ಒಳಗೆ ಹೋಗೋಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ರು. ಆದರೆ ಇಲ್ಲಿ ದಿನದ 24 ಗಂಟೆಯೂ ಕೂಡ ಪಹರೆಯನ್ನು ಕಾಯ್ತಾ ಇದ್ರು. ಬೆಳಗ್ಗಿನ ವೇಳೆ ಪೊಲೀಸರು ಪಹರೆಯನ್ನು ಕಾಯ್ದರೆ, ರಾತ್ರಿ ವೇಳೆ ಶಸ್ತ್ರಸಹಿತ ಸಿಬ್ಬಂದಿ ಅಂದರೆ ANF ಸಿಬ್ಬಂದಿ ಇಲ್ಲಿ ಪಹರೆಯನ್ನು ಕಾಯ್ತಾ ಇದ್ರು. ಹಾಗಾಗಿ ಕಾಡಿನ ಒಳಭಾಗಕ್ಕೆ ಯಾರಿಗೂ ಕೂಡ ಪರ್ಮಿಷನ್ ಇರಲಿಲ್ಲ. ಹಾಗಾಗಿ ಜನ ಬಂದು ಹೋಗಿ ನೋಡ್ತಾ ಇದ್ರು. ಆದರೆ ಈ ದೃಶ್ಯ ಅಂದರೆ ಸ್ಪಾಟ್ ನಂಬರ್ 6ನ ದೃಶ್ಯ ಅದು ನೇರವಾಗಿ ದೃಶ್ಯ ಮಾಧ್ಯಮಗಳಲ್ಲಿ ಕಾಣ್ತಾ ಇರುವಂಥದ್ದು. ಕ್ಯಾಮರಾ ಕಣ್ಣಲ್ಲಿ ಇಲ್ಲಿ ತನಕ ಕಾಣ್ತಾ ಇತ್ತು. ಜನ ಕೂಡ ರಾಜ್ಯದ ವಿವಿಧ ಭಾಗಗಳಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ನೋಡ್ತಾ ಇದ್ರು. ರಾಷ್ಟ್ರ ಮಟ್ಟದಲ್ಲಿ ಅತ್ಯಂತ ಸೂಕ್ಷ್ಮವಾಗಿ ಜನ ಗಮನಿಸ್ತಿರುವಂಥ ಈ ಪ್ರಕರಣ ಇದಾಗಿರೋ ಕಾರಣಕ್ಕಾಗಿ ಸಾಕಷ್ಟು ಜನ ಇಲ್ಲಿ ಗಮನಿಸ್ತಾ ಇದ್ರು. ಆದರೆ ಇದೀಗ ಅಲ್ಲಿ ಡೇರೆ ಹಾಕಲಾಗಿದೆ. ಒಳಭಾಗದಲ್ಲಿ ಇನ್ನು ಆಗುವಂಥ ಪ್ರಕ್ರಿಯೆಗಳು ಅದು ಸ್ಪಷ್ಟವಾಗಿ ದೃಶ್ಯ ಮೂಲಕವಾಗಿ ನಮಗೆ ಕಾಣೋಕೆ ಸಾಧ್ಯ ಇಲ್ಲ. ಆದರೆ ಮಾಹಿತಿಗಳು ಮಾತ್ರ ಮುಂದೆ ಬರಲಿಕ್ಕಿದೆ. ನಾವು ಇಲ್ಲಿ ದೃಶ್ಯಗಳನ್ನು ಶೂಟ್ ಮಾಡ್ತಾ ಇರುವಂಥದ್ದು ಎಕ್ಸಾಕ್ಟ್ ಆಗಿ ಆ ಸೇತುವೆಯ ಕೆಳಭಾಗದಲ್ಲಿ, ಅಂದರೆ ಒಂದು ಖಾಸಗಿ ತೋಟವನ್ನು ದಾಟಿ ಒಂದು ಕೆಳಭಾಗದ ಪ್ರದೇಶಕ್ಕೆ ಬರಬೇಕು, ಅದು ನದಿಯ ತೀರ. ಆದರೆ ಇಲ್ಲಿ ಮಾಧ್ಯಮದವರು ಹೊರತುಪಡಿಸಿಯಾಗಿ ಬೇರೆ ಸಾರ್ವಜನಿಕರ ಸಂಖ್ಯೆ ಬಹಳಷ್ಟು ಕಡಿಮೆ ಇದೆ. ಆದರೆ ಮೇಲ್ಭಾಗದಲ್ಲಿ ನೇತ್ರಾವತಿಯ ಸೇತುವೆ ಮೇಲ್ಭಾಗದಲ್ಲಿ ಬಹಳಷ್ಟು ಜನ ಈ ದೃಶ್ಯಗಳನ್ನು ಕಾಣ್ತಾ ಇದ್ದಾರೆ. ಅವರಿಗೆ ನೇರವಾಗಿ ಕಣ್ಣಿಗೆ ಇದು ಕಾಣದಿದ್ರೂ ಕೂಡ ಒಳಭಾಗದಲ್ಲಿ ಏನಾಗ್ತಾ ಇದೆ ಎಂಬ ಕುತೂಹಲ ಸಹಜವಾಗಿ ಅವರಲ್ಲಿದೆ. ಜನ ಮಾತಾಡಿಕೊಳ್ತಾ ಇದ್ದಾರೆ, ಸ್ಪಾಟ್ ನಂಬರ್ 6 ಅಲ್ಲಿ ಮಾನವನ ಅಸ್ಥಿಪಂಜರ ಸಿಕ್ಕಿತಂತೆ, ಹೌದಾ? ಈ ರೀತಿಯ ಪ್ರಶ್ನೆಗಳನ್ನು ಅವರವರೇ ಮಾತಾಡಿಕೊಳ್ತಾ ಇದ್ದಾರೆ. ಹಾಗಾಗಿ ಜನರಿಗೂ ಕೂಡ ಬಹಳಷ್ಟು ಕುತೂಹಲ ಇರುವಂಥದ್ದು. ಸ್ಪಾಟ್ ನಂಬರ್ 5 ಅಲ್ಲಿ ನಿನ್ನೆ ತನಕ ಗಮನಿಸಿದಾಗ ಅಲ್ಲಿ ಯಾವುದೇ ಮಾನವನ ಅಂಶಗಳು ಪತ್ತೆ ಆಗದಂಥ ಹಿನ್ನೆಲೆಯಲ್ಲಿ ಜನ ಒಂದು ಮಾತಾಡ್ಕೊಳ್ತಾ ಇದ್ರು, ಆ ಅನಾಮಿಕ ವ್ಯಕ್ತಿ ಹೇಳಿದ್ದೆಲ್ಲ ಸುಳ್ಳು, ಮುಂದೆ 13ವರೆಗೆ ಕೂಡ ಏನು ಸಿಗೋಲ್ಲ, ಇಲ್ಲಿ ಆ ಥರದ್ದು ಏನೇ ಆಗಿಲ್ಲ, ಇದು ಕೇವಲ ಸೃಷ್ಟಿ, ಇದು ಕೇವಲ ಆತನು ಮಾಡ್ತಾ ಇರುವಂಥ ಸೃಷ್ಟಿ ಅಂತ ಹೇಳ್ತಾ ಇದ್ರು. ಆತನು ಸುಳ್ಳು ಹೇಳಿದ್ರೆ ಗರಿಷ್ಠ ಪ್ರಮಾಣದ ಶಿಕ್ಷೆಯನ್ನು ಕೂಡ ಆತನಿಗೆ ಕೊಡಬೇಕು. ಯಾಕೆಂದರೆ ಇಡೀ ರಾಷ್ಟ್ರ, ಇಡೀ ರಾಜ್ಯ ಮಟ್ಟದಲ್ಲಿ ಇದೊಂದು ಸಂಚಲನವನ್ನು ಉಂಟು ಮಾಡಿದ್ದಾನೆ. ಹಾಗಾಗಿ ಸುಳ್ಳನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ಅನಾಮಿಕ ವ್ಯಕ್ತಿ ಮಾಡಿದ್ದಾನೆ. ಇನ್ ಕೇಸ್ ಸ್ಪಾಟ್ ನಂಬರ್ 13 ತನಕ ಯಾವುದೇ ಮೂಳೆಗಳು ಸಿಗದೆ ಹೋದರೆ ಆತನಿಗೆ ಗರಿಷ್ಠ ಪ್ರಮಾಣದಲ್ಲಿ ಶಿಕ್ಷೆಯನ್ನು ಕೊಡಬೇಕು, ಆತನ ಪರವಾಗಿರುವವರನ್ನು ಕೂಡ ಕಾನೂನಿನ ಶಿಕ್ಷೆಗೆ ಒಳಪಡಿಸಬೇಕು ಎಂಬುದರ ಬಗ್ಗೆ ಹೇಳಿದರು. ಆದರೆ ಜನರ ಮಾತು ಈಗ ಸುಳ್ಳಾಗ್ತಾ ಇದೆ. ಸ್ಪಾಟ್ ನಂಬರ್ 6 ಅಲ್ಲಿ ಸ್ಪಷ್ಟವಾಗಿ ಮಾನವನ ಮೂಳೆ ಇರೋದು ಗೊತ್ತಾಗ್ತಾ ಇದೆ. ಯಾಕಂದರೆ ಇದು ಅರಣ್ಯ ಭಾಗ, ಸಂರಕ್ಷಿತ ಅರಣ್ಯ ಭಾಗ. ಇಲ್ಲಿ ಈ ಹಿಂದೆ ಯಾರದ್ದಾದರೂ ಹೆಣವನ್ನು ಹೂತು ಹಾಕಿರ್ಬೋದು, ಆದರೆ ಎಕ್ಸಾಕ್ಟಾಗಿ ಇದೇ ಸ್ಥಳದಲ್ಲಿ ಹೂತು ಹಾಕಿರೋದಾಗಿ ಯಾರಿಗೂ ಕೂಡ ಗೊತ್ತಿಲ್ಲ. ಸ್ಥಳೀಯರು ಮಾತಾಡ್ತಾ ಇದ್ರು, ಧರ್ಮಸ್ಥಳ ಮತ್ತು ನೇತ್ರಾವತಿಯ ಆಸುಪಾಸಿನ ಜನ ಇಲ್ಲಿ ಮಾತಾಡ್ತಾ ಇದ್ರು. ಈ ಭಾಗ ಅನ್ನುವಂಥದ್ದು ಅದು ಬಹಳ ನೀರಿನ ಫೋರ್ಸ್ ಇರುವಂಥ ಜಾಗ, ಸುಳಿ ಇರುವಂಥ ಜಾಗ. ಇಲ್ಲಿ ಬರುವಂಥವರು ಇಲ್ಲಿ ಸ್ಥಾನಕ್ಕೆ ಇಳಿದಂಥ ಸಂದರ್ಭದಲ್ಲಿ ಸುಳಿಯನ್ನು ಗಮನಿಸದೆ ಇಲ್ಲಿ ನದಿಗೆ ಇಳಿತಾರೆ, ಆನಂತರವಾಗಿ ಸಾವನ್ನಪ್ತಾರೆ. ಈ ಹಿಂದೆ ಯಾವುದೇ ರೀತಿಯಾಗಿ ಅವರನ್ನು ಆಸ್ಪತ್ರೆಗೆ ಕೊಂಡೋಗುವಂಥ ಸಾಧ್ಯತೆಗಳು ಕೂಡ ಇರಲಿಲ್ಲ ಮತ್ತು ಈ ಭಾಗದಲ್ಲಿ ಸ್ಮಶಾನ ಕೂಡ ಇರಲಿಲ್ಲ. ಹಾಗಾಗಿ ಅವರನ್ನು ಅಲ್ಲೇ ದಫನ್ ಮಾಡಲಾಗ್ತಾ ಇತ್ತು, ಅಲ್ಲೇ ಹುಳ್ಳಾಗ್ತಾ ಇತ್ತು ಅನ್ನೋದನ್ನು ಸ್ಥಳೀಯರು ಹೇಳ್ತಾ ಇದ್ದಾರೆ. ಆದರೆ ಎಕ್ಸಾಕ್ಟ್ ಆಗಿ ಆತ ಪಾಯಿಂಟ್ ಮಾಡಿರುವಂಥ ಸಂದರ್ಭದಲ್ಲೇ, ಪಾಯಿಂಟ್ ಮಾಡಿರುವಂಥ ಪ್ರದೇಶದಲ್ಲೇ ಈ ರೀತಿಯಾಗಿ ಕಳೆಯ ಬರ ಸಿಗೋದು ಹೋದಾದರೆ ಇಲ್ಲಿ ಸಮಥಿಂಗ್ ಇಸ್ ರಾಂಗ್ ಅನ್ನೋದು ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥದ್ದು. ಏನೋ ಒಂದು ಇದೆ ಅಂತೇಳಿ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಹಾಗಾಗಿ ಇದೇ ಕಾರಣಕ್ಕಾಗಿ ಜನ ಸೇತುವೆ ಮೇಲೆಯಿಂದ ತಮ್ಮ ವಾಹನವನ್ನು ನಿಲ್ಲಿಸಿ ಕೆಳಭಾಗದಲ್ಲಿ ಏನೆಲ್ಲ ಆಗ್ತಾ ಇದೆ ಎಂಬುದರ ಬಗ್ಗೆ ಜನ ಬಹಳಷ್ಟು ಸೂಕ್ಷ್ಮವಾಗಿ ಗಮನಿಸ್ತಾ ಇರುವಂಥದ್ದು.